ಸೌಲ ಆಕಸ್ಮಿಕವಾಗಿ ರಾಜನಾಗ್ತಾನೆ. ಏನು ಉಳಿಸುತ್ತಾನೆ? ಪ್ರಜೆಗಳಿಗೆ ಭಯವನ್ನು ಉಳಿಸುತ್ತಾನೆ. ಆದರೆ ದಾವೀದನೇನೋ ಅನುಭವಪೂರ್ವಕವಾಗಿ ರಾಜನಾಗಲು ಸಿದ್ಧನಾಗುತ್ತಾ ಇದ್ದ. ಹಾಗಾಗಿ ಏನನ್ನು ಕೊಡ್ತಿದ್ದಾನೆ? ಅಭಯ ಕೊಡ್ತಿದ್ದಾನೆ, ಧೈರ್ಯ ಕೊಡ್ತಿದ್ದಾನೆ. ಯಾಕೆಂದರೆ ಅವನು ತರಬೇತಿ ಹೊಂದುತ್ತಾ ಬರುತ್ತಿದ್ದಾನೆ. 17 ವರ್ಷದ ವಯಸ್ಸಿನಲ್ಲಿ ರಾಜನಾಗಿ ಅಭಿಷೇಕಿಸಲ್ಪಟ್ಟರೂ ಕೂಡ ತಕ್ಷಣ ಬಂದು ರಾಜ ಸಿಂಹಾಸನದ ಮೇಲೆ ಕೂತ್ಕೊಳ್ಳಲಿಲ್ಲ. ಯಾಕೆಂದರೆ ದೇವರು ದಾವೀದನಿಗೆ ತಯಾರು ಮಾಡ್ತಾ ಇದ್ರು. ಈ 13 ವರ್ಷಗಳ ಕಾಲದಲ್ಲಿ ಎಷ್ಟೋ ಪಾಠಗಳನ್ನು ಕಲಿಸುತ್ತಾರೆ. ಅದರಲ್ಲಿ ಒಂದೇನೆಂದರೆ, ತನಗಿಂತಲೂ ಬಲವುಳ್ಳ ಶತ್ರು ವಿರುದ್ಧ ಬರುವಾಗ ಹೇಗೆ ಜಯಿಸಬೇಕು ಎಂದು ತಿಳಿದುಕೊಂಡ. ನೀವೆಲ್ಲರೂ ಧೈರ್ಯವಾಗಿರಿ, ಚಿಂತಿಸಬೇಡಿ ಅನ್ನುತ್ತಾನಲ್ಲವೇ? ಆನಂತರ ಸೌಲನ ರೆಸ್ಪಾನ್ಸ್ ಹೇಗಿತ್ತು ನೋಡೋಣ ಬನ್ನಿ. 1 ಸಾಮುವೇಲ 17:32. ಈ ಫಿಲಿಸ್ಟಿಯನ ನಿಮಿತ್ತವಾಗಿ ಯಾವನೂ ಎದೆಗೆಡಬಾರದು, ನಿನ್ನ ಸೇವಕನಾದ ನಾನು ಹೋಗಿ ಅವನೊಡನೆ ಯುದ್ಧ ಮಾಡುವೆನೋ ಅನ್ನಲು ಸೌಲನು ದಾವೀದನಿಗೆ, ನೀನು ಈ ಫಿಲಿಸ್ಟಿಯನೊಡನೆ ಕಾದಾಡಲಾರಿ, ಅವನೊಂದಿಗೆ ಹೋರಾಡಲು ನಿನಗೆ ಬಲವೂ ಸಾಲೋದಿಲ್ಲ. ಯಾಕಂತೆ? ನೀನಿನ್ನು ಹುಡುಗನಾಗಿದ್ದಿ. ನಿಜವಾಗ್ಲೂ ಹಾಗೆಯೇ ಹೇಳಿದನೋ ಅಥವಾ ನಾನೇ ಹೇಳ್ತಾ ಇದ್ದೇನೋ? ಅಲ್ಲೇನಿದೆ ನೋಡಿ, ನೀನು ಫಿಲಿಸ್ಟಿಯನೊಡನೆ ಕಾದಾಡಲಾರಿ, ನಿನಗೆ ಬಲವೂ ಸಾಲದು, ನೀನು ಇನ್ನೂ ಹುಡುಗನಾಗಿದ್ದಿ. ಅಷ್ಟೇ ಅಲ್ಲವೋ? ನೀನು ಬಾಲಕನಾಗಿದ್ದಿ. ಯು ಆರ್ ಆಫ್ಟರ್ ಆಲ್ ಅ ಬಾಯ್. ಆಫ್ಟರ್ ಆಲ್ ಅ ಬಾಯ್. ನೀನು ಹುಡುಗನಾಗಿದ್ದಿ. ಅವನಾದರೋ ಚಿಕ್ಕಂದಿನಿಂದಲೇ ಯುದ್ಧಾಭ್ಯಾಸ ಮಾಡಿದವನಾಗಿದ್ದಾನೆ ಎಂದು ದಾವೀದನಿಗೆ ಹೇಳಿದನು. ನಿನ್ನಿಂದ ಏನಾಗುತ್ತೆ ಹೇಳಿ? ನೀನು ಒಬ್ಬ ಹುಡುಗ. ಅವನ ಸಂಗತಿ ಹೇಗಿದೆ ಗೊತ್ತಾ ನಿನಗೆ? ಅವನು ಹುಟ್ಟಿದಂದಿನಿಂದ ಯುದ್ಧಾಭ್ಯಾಸ ಮಾಡಿದವನಾಗಿದ್ದಾನೆ. ಯುದ್ಧ ವೀರನು, ಯುದ್ಧ ಶೂರನೂ ಆಗಿದ್ದಾನೆ. ಇದು ಸೌಲನಿಗಿರುವ ಅಭಿಪ್ರಾಯ. ಸೌಲನಿಗೆ ಅನುಭವವಿಲ್ಲ. ತನ್ನ ಶಕ್ತಿಗಿಂತಲೂ ಮಿಗಿಲಾದ ವ್ಯಕ್ತಿ ಎದುರಾದಾಗ ಹೇಗೆ ಆ ವ್ಯಕ್ತಿಯನ್ನು ಜಯಿಸಬೇಕು ಎಂಬುದಾಗಿ ಸೌಲನಿಗೆ ಗೊತ್ತಿಲ್ಲ. ಆದರೆ ದಾವೀದನಿಗೆ ಗೊತ್ತು. ಯಾಕೆಂದರೆ ದಾವೀದನು ಕಲಿತುಕೊಂಡಿದ್ದ. ಹೇಗೆ? ಓದಿಕೊಳ್ಳೋಣ ಬನ್ನಿ. ಆಗ ದಾವೀದನು ಸೌಲನಿಗೆ ಹೀಗೆಂದನು, ನಿನ್ನ ದಾಸನಾದ ನಾನು ನನ್ನ ತಂದೆಯ ಕುರಿಗಳನ್ನು ಕಾಯುತ್ತಿದ್ದಾಗ ಸಿಂಹವಾಗಲಿ ಕರಡಿಯಾಗಲಿ ಬಂದು ಹಿಂಡಿನಲ್ಲಿ ಒಂದು ಕುರಿಮರಿಯನ್ನು ಹಿಡಿದುಕೊಂಡು ಹೋಗಲು ನಾನು ಅದನ್ನು ಬೆನ್ನಟ್ಟಿ ಹೊಡೆದು ಕುರಿಮರಿಯನ್ನು ಅದರ ಬಾಯಿಂದ ಕಿತ್ತುಕೊಳ್ಳುತ್ತಿದ್ದೇನು. ಅದು ಹಿಂದಿರುಗಿ ನನ್ನ ಮೇಲೆ ಬಿದ್ದರೆ ಅದರ ಗಡ್ಡ ಹಿಡಿದು ಬಡಿದು ಕೊಂದು ಹಾಕುತ್ತಿದ್ದೇನು. ನಿನ್ನ ದಾಸನಾದ ನಾನು ಆ ಸಿಂಹವನ್ನು ಆ ಕರಡಿಯನ್ನು ಕೊಂದು ಹಾಕಿದ್ದೇನಲ್ಲವೇ? ಜೀವಸ್ವರೂಪನಾದ ದೇವರ ಸೈನ್ಯವನ್ನು ನಿಂದಿಸುವಂಥ ಈ ಸುನ್ನತಿಯಿಲ್ಲದ ಫಿಲಿಸ್ಟಿಯನಿಗೂ ಅವುಗಳಂತಹ ಗತಿಯಾಗಬೇಕು. ಸಿಂಹದ ಬಲದಿಂದಲೂ ಮತ್ತು ಕರಡಿಯ ಬಲದಿಂದಲೂ ನನ್ನನ್ನು ರಕ್ಷಿಸಿದಂತಹ ಯೆಹೋವನು ಈ ಫಿಲಿಸ್ಟಿಯನ ಕೈಯಿಂದಲೂ ಕೂಡ ನನ್ನನ್ನು ಬಿಡಿಸುವನು ಎಂದು ಹೇಳಿದನು. ಆಗ ಸೌಲನು, ಹೋಗು, ಯೆಹೋವನು ನಿನ್ನ ಸಂಗಡ ಇರಲಿ ಎಂದು ದಾವೀದನಿಗೆ ಹೇಳಿದನು. ದಾವೀದನು ಹೇಳ್ತಿದ್ದಾನೆ, ಅಯ್ಯ, ನನ್ನ ಜೀವಿತ ಪ್ರಯಾಣದಲ್ಲಿ ಕಲಿತುಕೊಂಡಿದ್ದೇನೆ. ಏನನ್ನು ಕಲಿತುಕೊಂಡೆ? ದೇವರ ಸಹಾಯದಿಂದ. ಏನನ್ನು ತಾನೆ? ಕರಡಿಯ ಕೈಗಳಿಂದಲೂ ಸಿಂಹದ ಬಾಯಿಯಿಂದಲೂ ನನ್ನ ಕಂಡ ಬಲ ತಪ್ಪಿಸಿತು, ಜಿಮ್ ಮಾಡಿದ ಬಲ ತಪ್ಪಿಸಿತು ಅಂತ ಹೇಳಿದನೋ? ಜಿಮ್ ಅಂದಿದನೋ? ಏನಂದ? ಜಿಮ್ ತಪ್ಪಿಸಿತು ಅನ್ನಲಿಲ್ಲ. ಏನ್ ಹೇಳ್ತಾನೆ? ದೇವರು ಸಿಂಹದ ಬಾಯಿಯಿಂದಲೂ ಕರಡಿಯ ಬಾಯಿಯಿಂದಲೂ ನನ್ನನ್ನು ಬಿಡಿಸಿದಂತಹ ನನ್ನ ದೇವರು ಫಿಲಿಸ್ಟಿಯನ ಕೈಯಿಂದಲೂ ಕೂಡ ನನ್ನನ್ನು ಬಿಡಿಸುತ್ತಾನೆ ಅಂದ. ಅದು ಅನುಭವ ಅಂದ್ರೆ. ಆ ಕರಡಿಯನ್ನು ಸಾಯಿಸದೇ ಇದ್ದರೆ, ಆ ಸಿಂಹವನ್ನು ಸಾಯಿಸದೇ ಇದ್ದರೆ ದಾವೀದನು ಕೂಡ ಆಲೋಚಿಸಬೇಕಿತ್ತು. ಸಹೋದರ ಸಹೋದರಿಯರೇ, ದೇವರಿಂದ ನೀವು ಉತ್ತರ ಪಡೆಯಬೇಕು ಎಂದು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಕರಡಿಗಳನ್ನು ಎದುರಿಸಿರಿ, ಸಿಂಹಗಳನ್ನು ಎದುರಿಸಿರಿ. ಹಾಗಾದರೆ ನಾವು ಅರಣ್ಯಕ್ಕೆ ಹೋಗಬೇಕು ಎಂದು ಯೋಚಿಸಬೇಡಿ. ಈ ಕರಡಿಯಾಗಲಿ ಸಿಂಹವಾಗಲಿ ನೀವು ಪ್ರತಿದಿನ ಎದುರಿಸುವಂತಹ ಶೋಧನೆಗಳಾಗಿರಬಹುದು, ಪ್ರತಿದಿನ ಎದುರಿಸುವಂತಹ ತೊಂದರೆಗಳಾಗಿರಬಹುದು, ಆಪತ್ತುಗಳಾಗಿರಬಹುದು.
ಈ ಸಿಂಹಗಳು ನಿಮ್ಮ ಸ್ನೇಹಿತರ ರೂಪದಲ್ಲಿರಬಹುದು. ಈ ಕರಡಿಗಳು ಶೋಧನೆಯ ರೂಪದಲ್ಲಿರಬಹುದು. ಕೆಲವೊಮ್ಮೆ ನಿಮ್ಮ ಗಂಡನೇ ಕರಡಿ ಅಂತಿರಬಹುದು, ಕೊಂದಾಕಿರಿ. ಹಾಗೆ ಮಾಡಬೇಕಾ? ಹಾಗೆಂದಿಗೂ ಮಾಡಬಾರದು. ದೇವರು ಹೇಳುವುದೇನೆಂದರೆ, ನಾನು ನಿಮಗೆ ಉತ್ತರಿಸುವುದೇನಷ್ಟು ಕಷ್ಟವಲ್ಲ. ಆ ಉತ್ತರ ನಾನು ಕೊಟ್ಟ ನಂತರ ಅದನ್ನು ನೀವು ಹ್ಯಾಂಡಲ್ ಮಾಡ್ಲಿಕ್ಕಾಗದೇ ಇದ್ದರೆ ಉಪಯೋಗವಿಲ್ಲ. ಅದಕ್ಕಾಗಿ ನನ್ನ ಉತ್ತರ ನೀವು ಹೊಂದಿಕೊಳ್ಳುವುದಕ್ಕಿಂತ ದಿನದ ಮುಂಚಿತವಾಗಿ ನೀವು ತರಬೇತಿ ಹೊಂದಿರಬೇಕು. ಈಗ ತಾನೇ ಹೇಳಿದ್ದೇನಲ್ಲವೇ, ನಿಮ್ಮ ಮಗನಿಗೆ ಬೈಕ್ ನೀವು ಕೊಡಿಸಬೇಕಾದ್ರೆ ಮೊದಲು ನಿಮ್ಮ ಮಗನಿಗೆ ಏನು ಬರಬೇಕು ಹೇಳಿ? ಬೈಕ್ ಓಡಿಸುವುದು ಬಂದಿರಬೇಕು. ಹಾಗೆ ನಡೆಸಬೇಕಾದ್ರೆ ಖಂಡಿತವಾಗಿ ಅವನು ಪ್ರಾಕ್ಟೀಸ್ ಮಾಡಬೇಕು. ಅದಕ್ಕೋಸ್ಕರ ಸಮಯ ತೆಗೆಯಬೇಕು, ಅದರಲ್ಲಿ ನಿಪುಣನಾಗಬೇಕು. ಬೈಕ್ ಓಡಿಸುವುದು ಕಲಿಯದೇ ಇದ್ದಾಗ ಬೈಕ್ ಓಡಿಸಿದ್ರೆ ನಿಮ್ಮ ಮಗನಿಗೂ ಅಪಾಯ, ಅವನಿಂದ ಇತರರಿಗೂ ಕೂಡ ಅಪಾಯ. ದೇವರು ಕೂಡ ನಮಗೆ ಕೊಡಬೇಕಾದವುಗಳನ್ನು ಕೊಡಲಾರದೆ ಯಾಕೆ ತಡ ಮಾಡ್ತಾರೆ ಗೊತ್ತಾ? ನಾವು ಕಲಿಯಬೇಕಾದ ಆತ್ಮೀಕ ಅನುಭವಗಳನ್ನು ನಾವು ಕಲಿತಾ ಇಲ್ಲ. ಅದಕ್ಕಾಗಿಯೇ ಕೇಳಿರಿ, ಕರ್ತನೇ, ನೀನು ನನಗೆ ವಾಗ್ದಾನ ಮಾಡಿರುವಂತಹ ಆ ಆಶೀರ್ವಾದ ಹೊಂದಿಕೊಳ್ಳುವುದಕ್ಕಾಗಿ ಅನುಭವಪೂರ್ವಕವಾಗಿ ನಾನು ಕಲಿಯಬೇಕಾದದ್ದೇನು? ನನಗೆ ಕಲಿಸಿಕೊಡು ದೇವರೇ. ಯಾವ ಅನುಭವ ನನಗಿಲ್ಲದ್ದರಿಂದ, ಯಾವ ಅರ್ಹತೆ ನನಗಿಲ್ಲದ್ದರಿಂದ ನೀವು ನನಗೆ ಕೊಡಲಿಚ್ಛಯಿಸುವ ಉತ್ತರವನ್ನು ನಾನು ನನ್ನ ಸ್ವಂತ ಕೈಯಾರೆ ಆಲಸ್ಯ ಮತ್ತು ತಡ ಮಾಡಿಕೊಳ್ತಿದ್ದೇನೇನೋ. ನನ್ನನ್ನು ಆ ಉತ್ತರಕ್ಕಾಗಿ ಸಿದ್ಧಗೊಳಿಸು ದೇವರೇ. ದಾವೀದನಿಗೆ ಸಿದ್ಧಗೊಳಿಸಿದೆಯಲ್ಲವೇ, ನನ್ನನ್ನು ಕೂಡ ಸಿದ್ಧಪಡಿಸಿರಿ ಎಂದು ಪ್ರಾರ್ಥಿಸುವುದು ಅತ್ಯವಶ್ಯಕವಾಗಿದೆ. ದಾವೀದನಿಗೆ ದೇವರು ಸಿದ್ಧಪಡಿಸುತ್ತಿದ್ದಾರೆ. ಮೊದಲು ಸೌಲನ ಮನೆಗೆ ಕರೆತರುತ್ತಾರೆ. ಸೌಲನ ಬಳಿಯಲ್ಲಿ ವೀಣೆ ಕಿನ್ನರಿ ನುಡಿಸುತ್ತಿರುವಾಗ ಸೌಲನಿಗೆ ದಾವೀದನ ಮೇಲೆ ಪ್ರೀತಿಯುಂಟಾಗತ್ತೆ. ಆಗ ಸೌಲನು ದಾವೀದನಿಗೆ ಹೇಳುತ್ತಾನೆ, ನನ್ನ ಆಯುಧಗಳನ್ನು ಹೋರುವಿಯಾ ನೀನು? ಏನನ್ನುತ್ತಾನೆ? ನನ್ನ ಆಯುಧಗಳನ್ನು ಹೋರುವಿಯಾ ಅಂದಾಗ, ಆಯಿತು, ಆಯುಧಗಳನ್ನು ಹೋರ್ತೇನೆ ಅನ್ನುತ್ತಾನೆ. ಅಷ್ಟಕ್ಕೂ ಆಯುಧ ಹೇಗಿರುತ್ತವೆ ಎಂದು, ಅದರ ಸಂಗತಿ ಏನೆಂದು, ಅದರ ಭಾರ ಎಷ್ಟೆಂದು, ಅವುಗಳನ್ನು ಹೇಗೆ ಹಿಡಿದುಕೊಳ್ಳಬೇಕೆಂದು ಸ್ಲೋ ಆಗಿ ಕಲಿಯುತ್ತಿದ್ದ. ಆ ನಂತರ ಅವನು ಆ ಆಯುಧಗಳನ್ನು ಉಪಯೋಗಿಸುವುದನ್ನು ಕಲಿಯುತ್ತಾನೆ. ಎಲ್ಲಿಗಾದರೂ ಯುದ್ಧಕ್ಕೆ ಕಳಿಸುವಾಗ ವೈರಿಗಳನ್ನು ಜಯಿಸಿ ಅವರನ್ನು ಕೊಂದಾಕುವುದನ್ನು ಕಲಿಯುತ್ತಾನೆ. ಇದನ್ನು ನೋಡಿದ ನಂತರ ಸೌಲನು ಏನ್ ಮಾಡ್ತಾನೆ ಗೊತ್ತಾ? ಅವನಿಗೆ ತನ್ನ ಸೈನಿಕರ ಮೇಲೆ ಅಧಿಪತಿಯನ್ನಾಗಿ ಮಾಡ್ತಾನೆ. ದಾವೀದನು ವಾಸ್ತವದಲ್ಲಿ ಮೊದಲು ಎಲ್ಲಿಗೆ ಬರುತ್ತಾನೆ? ಪ್ಯಾಲೆಸ್ಗೆ ಬರ್ತಾನೆ. ಆನಂತರ ರಾಜನಿಗೆ ಪರಿಚಯವಾಗ್ತಾನೆ. ಆನಂತರ ರಾಜನಿಗೆ ಹಿಡಿದಿರುವ ದುರಾತ್ಮ ಹೊರದೋಡಿಸುತ್ತಾನೆ. ಫಲಿತವಾಗಿ ರಾಜನ ಮನಸ್ಸಿನಲ್ಲಿ ದಾವೀದನಿಗೊಂದು ಸ್ಥಳ ದೊರಕುತ್ತೆ. ಆನಂತರ ದಾವೀದನನ್ನು ತನ್ನೊಂದಿಗೆ ಕರೆದೊಯ್ಯುತ್ತಾನೆ. ಆಯುಧ ಹೊರುವವನಾಗಿ ತಯಾರಾದ. ಆನಂತರ ಮತ್ತೊಂದು ಕೆಲಸ ಕೊಡ್ತಾನೆ. ಆನಂತರ ಸೈನ್ಯದ ಮೇಲೆಯೇ ಅಧಿಪತಿಯನ್ನಾಗಿ ಮಾಡ್ತಾನೆ. ಆನಂತರ ಸೌಲನು ದಾವೀದನಿಗೆ ಫಿಲಿಸ್ತ್ಯರ ವಿರುದ್ಧ ಹೋಗಿ ಯುದ್ಧ ಮಾಡು ಎಂಬುದಾಗಿ ಕಳಿಸಿಕೊಡುತ್ತಾನೆ. ಅವರನ್ನು ಕೊಂದಾಕಿ ತಿರುಗಿ ಬರ್ತಾನೆ. ಈಗ ದೇವರು ಏನ್ ಮಾಡ್ತಿದ್ದಾರೆ ದಾವೀದನಿಗೆ? ಹೇಳಿ, ಏನ್ ಮಾಡ್ತಿದ್ದಾರೆಂದು? ದೇಶವನ್ನು ಅದ್ಭುತವಾಗಿ ಪರಿಪಾಲಿಸುವುದಕ್ಕೋಸ್ಕರ ಒಂದು ಉನ್ನತವಾದ ಶ್ರೇಷ್ಠನಾದ ರಾಜನಾಗಿ ತಯಾರು ಮಾಡ್ತಿದ್ದಾರೆ. ಇದೆಲ್ಲವನ್ನು ಮಾಡಿ ಮುಗಿಸಿದ ನಂತರ ದಾವೀದನಿಗಿರುವಂತಹ ನೈಪುಣ್ಯತೆಯನ್ನು ನೋಡಿದ ಸೌಲನು ಅಸೂಯೆಗೆ ಒಳಗಾಗಿ ದಾವೀದನನ್ನು ಕೊಲ್ಲಬೇಕೆಂದು ಬಯಸುತ್ತಾನೆ. ಅಲ್ಲಿ ದಾವೀದನ ತಾಳ್ಮೆಯನ್ನು, ದಾವೀದನ ಆತ್ಮಿಕತೆಯನ್ನು, ವ್ಯಕ್ತಿತ್ವವನ್ನು, ದೇವರ ಮೇಲೆಯೇ ಆಧಾರಗೊಳ್ಳುವಂತಹ ಸ್ವಭಾವವನ್ನು ದೇವರು ದಾವೀದನಿಗೆ ಅನುಗ್ರಹಿಸುತ್ತಾರೆ. ಇದೇನು, ದೇವರು ನನಗೆ ಸಿಂಹಾಸನ ಕೊಡ್ತೇನೆಂದು ವಾಗ್ದಾನ ಮಾಡಿದ್ದಾರೆ. ಹಾಗೆ ವಾಗ್ದಾನ ಮಾಡಿರುವ ಸಿಂಹಾಸನ ದಿನೇ ದಿನೇ ನನ್ನಿಂದ ಯಾಕೆ ದೂರವಾಗ್ತಿದೆ? ಒಮ್ಮೆ ದಾವೀದನು ಸೌಲನ ಅರಮನೆಯಲ್ಲಿರುವಾಗ, ಓಹೋ, ಸಿಂಹಾಸನ ಅಂದ್ರೆ ಹೀಗಿರುತ್ತೋ, ಒಂದು ದಿನ ನಾನು ಈ ಸಿಂಹಾಸನದ ಮೇಲೆ ಕೂತುಕೊಳ್ಳುತ್ತೇನೋ ಎಂದು ಯೋಚಿಸ್ತಾ ಇದ್ದ. ಸೌಲನ ಸಿಂಹಾಸನದಿಂದಲೂ ಸೌಲನ ಮನೆಯಿಂದಲೂ ಈಗ ಸೈನ್ಯದೊಳಗೆ ಹೋಗ್ತಾನೆ. ಸೈನ್ಯ ಹೀಗಿರುತ್ತದೋ, ಸೈನ್ಯಾಧಿಪತಿಗಳು ಹೀಗೆ ಇರುತ್ತಾರೋ, ಇವೆಲ್ಲ ತಿಳಿದುಕೊಳ್ಳುತ್ತಾನೆ. ಆನಂತರ ಸೈನ್ಯದ ಮೇಲೆ ಅಧಿಕಾರಿ ಆಗ್ತಾನೆ. ಓಹೋ, ಈ ಸೈನ್ಯಕ್ಕೆಲ್ಲ ನಡೆಸಬೇಕಾದ್ರೆ ಇಂತಹ ನೈಪುಣ್ಯತೆ ಇರಬೇಕೆಂದು ಅದನ್ನು ಕೂಡ ಕಲಿತುಕೊಳ್ತಾನೆ. ಆನಂತರ ಸಡನ್ ಆಗಿ ಸೌಲನಿಗುಂಟಾದ ಅಸೂಯೆದ ನಿಮಿತ್ತ ಪ್ರಮೋಷನ್ ತೆಗೆದುಹಾಕ್ತಾನೆ. ಇಡೀ ಸೈನ್ಯದ ಮೇಲೆ ಅಧಿಕಾರಿಯನ್ನಾಗಿ ನೇಮಿಸಿದ ದಾವೀದನಿಗೆ ನಂತರ ಅವನನ್ನು ಶತಾಧಿಪತಿಯನ್ನಾಗಿ ಮಾಡ್ತಾನೆ. ಕೊಟ್ಟ ಪ್ರಮೋಷನ್ ತೆಗೆದುಹಾಕ್ತಾನೆ. ಎಷ್ಟು ಅವಮಾನ ನೋಡಿ. ಸೊ ದಾವೀದನು ಅವಮಾನ ಕೂಡ ಹಾದು ಹೋಗ್ಬೇಕಿತ್ತು. ಅವಮಾನದ ಬಾಧೆ ಹೇಗಿರುತ್ತೆ ಎಂದು ತಿಳ್ಕೊಳ್ಬೇಕಿತ್ತು. ನಿನ್ನೆಯವರೆಗೂ ಆಫೀಸ್ ಎಲ್ಲದರ ಮೇಲೆ ಅಧಿಕಾರಿಯಾಗಿದ್ದವನು ಸಡನ್ ಆಗಿ ಪ್ರಮೋಷನ್ ಕಳ್ಕೊಳ್ತಾನೆ. ಮತ್ತೆ ಕೆಳಗೆ ಬಂದು ಉದ್ಯೋಗ ಮಾಡುವುದಷ್ಟು ಸುಲಭವಲ್ಲ. ಎಷ್ಟು ಅವಮಾನ ಆಗುತ್ತೆ ನೋಡಿ. ಆ ಅವಮಾನ ದಾವೀದ ಹಾದು ಹೋಗ್ಬೇಕಿತ್ತು. ಆ ಅವಮಾನ ದಾವೀದ ಹೇಗೆ ಎದುರಿಸುತ್ತಾನೆ ಎಂದು ದೇವರು ಕಲಿಸಿದ್ರು. ಆ ಉದ್ಯೋಗ ಕೂಡ ಹೊರಟೋಯ್ತು. ಉದ್ಯೋಗ ಹೋದ್ರೆ ಪರಿಸ್ಥಿತಿ ಹೇಗಿರುತ್ತೆ? ತಿನ್ನಲಿಕ್ಕೂ ಆಹಾರವಿರಲ್ಲ, ಇರಲು ನೆಲೆ ಇರಲ್ಲ. ಅದನ್ನು ಕೂಡ ದಾವೀದನು ಅನುಭವಿಸಿದ.
ಇಡೀ ಸೈನ್ಯಕ್ಕೆ ಅಧಿಪತಿಯಾಗಿದ್ದಂಥವನು ಸೈನ್ಯಾಧಿಪತಿ ಆಗುತ್ತಾನೆ. ಆ ನಂತರ ಉದ್ಯೋಗ ಕೂಡ ಕಳೆದುಕೊಳ್ಳುತ್ತಾನೆ. ಆನಂತರ ಆಹಾರವಿಲ್ಲದೆ ತೊಂದರೆಗೊಳಗಾಗ್ತಾನೆ. ಈ ಅನುಭವ ದಾವೀದ ಹಾದು ಹೋಗಬೇಕಿತ್ತು. ಯಾಕೆಂದ್ರೆ ಅಷ್ಟಕ್ಕೂ ಏನ್ ಮಾಡ್ತಾನೆ ನೋಡ್ತೇನೆ. ಈ ಕಷ್ಟಗಳಿಂದಲೂ ಈ ಶ್ರಮೆಗಳಿಂದಲೂ ಈ ಬಿಕ್ಕಟ್ಟುಗಳಿಂದಲೂ ನಾನು ದಾವೀದನಿಗೆ ಹಾದು ಹೋಗುವಂತೆ ಮಾಡುವುದಾದರೆ ದಾವೀದನು ಹೇಗೆ ರಿಯಾಕ್ಟ್ ಆಗ್ತಾನೆ ಎಂದು ದೇವರು ಬಯಸಿದರು. ದಯವಿಟ್ಟು ಗಮನಿಸಿ, ಯಾವುದೇ ವಸ್ತು ನೀವು ಬಳಸುವುದಕ್ಕಿಂತ ಮುಂಚೆ ಅದನ್ನು ಟೆಸ್ಟ್ ಮಾಡಬೇಕು. ಅದೇ ವಾಸ್ತವವಾಗಿರುವುದಾದರೆ ಒಬ್ಬ ವ್ಯಕ್ತಿಗೆ ರಾಜನಾಗಿ ಮಾಡಬೇಕಾದ್ರೆ ಮತ್ತೆ ಅವನಿಗೂ ಟೆಸ್ಟ್ ಮಾಡಬೇಕಲ್ಲವೇ? ಅದಕ್ಕೆ ದೇವರು ಟೆಸ್ಟ್ ಮಾಡ್ತಿದ್ದಾರೆ. ಒಂದೊಂದು ಸ್ಟೆಪ್ ದಾವೀದನು ಉನ್ನತಕ್ಕೆ ಹೋಗ್ತಿದ್ದ. ಒಮ್ಮೆ ಕುರುಬನಾಗಿದ್ದ ಅಂಥವನು ಒಮ್ಮೆ ದೇಶದಲ್ಲಿರುವ ಸೈನ್ಯಕ್ಕೆ ಅಧಿಪತಿಯಾಗಿ ಪ್ರಮೋಷನ್ ಹೊಂದುತ್ತಾನೆ. ಅಲ್ಲಿಂದ ಒಂದೊಂದು ಸ್ಟೆಪ್ ಮತ್ತೆ ಕೆಳಗೆ ಬರುತ್ತಾ ಈಗ ತಿನ್ನಲು ಆಹಾರವಿಲ್ಲದೆ ತೊಂದರೆಗೊಳಗಾಗ್ತಿದ್ದ. ಅರಣ್ಯದೊಳಗೆ ಪ್ರಾಣ ಹಿಡಿತದಲ್ಲಿಟ್ಕೊಂಡು ಓಡಿ ಹೋಗಬೇಕಾಯ್ತು. ಅದು ಎಷ್ಟು ಕಷ್ಟ ಪ್ರಿಯರೇ. ಈ ದಿನ ಯಾರಾದ್ರೂ ಇದ್ದೀರಾ? ಒಮ್ಮೆ ನಾವು ಚೆನ್ನಾಗಿ ಬದುಕಿದೆವು, ಒಮ್ಮೆ ನಮಗೆ ಒಳ್ಳೆ ಉದ್ಯೋಗವಿತ್ತು, ಒಮ್ಮೆ ಅನೇಕ ಜನರಿಗೆ ನಾವು ಸಹಾಯ ಮಾಡಿದ್ದೆವು. ಆದರೆ ಈ ದಿನ ನಾವೇ ಬಹಳ ಕಷ್ಟ ಹಾದು ಹೋಗ್ತಿದ್ದೇವೆ. ಅದೇನೋ ಪರಿಸ್ಥಿತಿಗಳು ಇದ್ದಕ್ಕಿದ್ದ ಹಾಗೆ ತಲೆ ಕೆಳಗಾದವು, ತಾರುಮಾರಾಗ್ಬಿಟ್ವು. ಈ ದಿನ ಆಹಾರವಿಲ್ಲದೆ ತೊಂದರೆಗೊಳಗಾಗ್ತಿದ್ದೇವೆ. ಯಾಕೆ ಹೀಗೆ ಜರುಗುತ್ತಾ ಇದೆ ಅರ್ಥವಾಗ್ತಿಲ್ಲ ಅನ್ನುತ್ತಾ ಇದ್ದೀರಾ? ನಿಮಗಷ್ಟೇ ಅಲ್ಲ, ದಾವೀದನಿಗೂ ಕೂಡ ಹಾಗೇ ಜರುಗಿತು. ಯೋಸೇಫನಿಗೂ ಕೂಡ ಹಾಗೇ ಜರುಗಿತು. ಯೋಸೇಫನು ಯಾಕೋಬನ ಪ್ರಿಯನಾದ ಮಗನಾಗಿದ್ದ. ಯೋಸೇಫನು ನಿಲುವಂಗಿ ಧರಿಸಿರುವಂತಹ ಅದ್ಭುತನಾದ ಮಗನಾಗಿದ್ದ. ಸಡನ್ ಆಗಿ ವಸ್ತ್ರಹೀನನನ್ನಾಗಿ ಮಾಡಿಬಿಡುತ್ತಾರೆ. ಅನ್ಯಾಯದಿಂದ ಕೆಲವು ಬೆಳ್ಳಿ ನಾಣ್ಯಕ್ಕಾಗಿ ಯೋಸೇಫನನ್ನು ಮಾರಿಬಿಡ್ತಾರೆ. ಒಬ್ಬ ಧನವಂತನಾಗಿ ಯಾಕೋಬನ ಮುದ್ದಾದ ಮಗನಾಗಿ ಬೆಳೆದಂತಹ ಯೋಸೇಫನು ಆಳಿನಂತೆ ಕೆಲಸಗಾರನಾಗಿ ಒಬ್ಬರ ಮನೆಯಲ್ಲಿ ಸೇರಬೇಕಾಯ್ತು. ಕೆಲಸಗಾರನಾಗಿ ಆಳಾಗಿ ಸೇರಿದಂತಹ ಯೋಸೇಫನು ಹಂತ ಹಂತವಾಗಿ ಫತಿಫರನು ಎನ್ನುವಂತಹ ಸೈನ್ಯಾಧಿಪತಿಯ ಮನೆಯ ಮೇಲೆಲ್ಲ ಇನ್ಚಾರ್ಜ್ ಆದ. ಯಾವ ಪೋಸ್ಟ್ ಹೊಂದಿದ? ಇನ್ಚಾರ್ಜ್ ಆಗುವ ಪೋಸ್ಟ್ ಸಿಕ್ಕಿತ್ತು. ಇನ್ಚಾರ್ಜ್ ಪೋಸ್ಟ್ ಸಿಕ್ಕಾಗ ಸಾಕಪ್ಪ, ಜೀವಿತ ಸೆಟ್ಲ್ ಆಗ್ಬಿಡ್ತು, ಕೆಲವರಿಗೆ ಸಹಾಯ ಮಾಡಬಹುದು, ಕೆಲವರಿಗೆ ಉದ್ಯೋಗ ಕೊಡಿಸಬಹುದು ಎಂದು ಯೋಚಿಸುವ ಸ್ಥಾನಕ್ಕೆ ಸೇರಿರುವ ಯೋಸೇಫನು ಸಡನ್ ಆಗಿ ಆ ಇನ್ಚಾರ್ಜ್ ಕಳ್ಕೊಳ್ತಾನೆ, ಆ ಪ್ರಮೋಷನ್ ಕಳ್ಕೊಳ್ತಾನೆ, ಆ ಉದ್ಯೋಗ ಕಳೆದುಕೊಳ್ತಾನೆ, ಹೋಗಿ ಜೈಲೊಳಗಡೆ ಬೀಳ್ತಾನೆ. ಉನ್ನತವಾದ ಸ್ಥಿತಿಯಿಂದ ಸಡನ್ ಆಗಿ ಕೆಳಗೆ ಬೀಳುತ್ತಾನೆ. ಎಂತಹ ಸ್ಥಿತಿ ಅಂದರೆ ಕೊನೆಗೆ ಜೈಲಲ್ಲಿ ಬೀಳುತ್ತಾನೆ. ತನ್ನ ಯಜಮಾನಳಿಗೆ ಹಾಳು ಮಾಡಿದ್ದಾನೆ ಎನ್ನುವಂತಹ ಮುದ್ರೆಯಿಂದ ಜೈಲಲ್ಲಿ ಬೀಳಬೇಕಾಯ್ತು. ಇರುವ ಉನ್ನತ ಸ್ಥಿತಿಯನ್ನೆಲ್ಲ ಕಳೆದುಕೊಂಡು ಈ ದಿನ ಸೆರೆಮನೆಯಲ್ಲಿ ಬಹುದೀನ ಸ್ಥಿತಿಯಲ್ಲಿ ಯೋಸೇಫನು ಇರಬೇಕಾಯ್ತು. ಅಂದರೆ ನನ್ನ ಸಹೋದರ ಸಹೋದರಿಯರೇ, ಜೀವಿತದಲ್ಲಿ ಏರಿಳಿತಗಳು ಇರುತ್ತವೆ. ಈ ದಿನ ನಿಮ್ಮಲ್ಲಿ ಯಾರಾದರೂ ನನ್ನ ಜೀವಿತದಲ್ಲಿ ನಾನು ಬಹಳ ದೀನ ಸ್ಥಿತಿಯಲ್ಲಿದ್ದೇನೆ, ಕಟ್ಟಕಡೆಯ ಸ್ಥಾನಕ್ಕೆ ಸೇರಿದ್ದೇನೆ ಅನ್ನುವಂಥವರಿದ್ದೀರಾ? ನಾನು ಹೊಂದಿಕೊಂಡಿರುವುದನ್ನೆಲ್ಲ ಕಳೆದುಕೊಂಡಿದ್ದೇನೆ ಎಂದು ಹೇಳುವಂಥವ್ರು ಯಾರಾದರೂ ಇದ್ದೀರಾ? ನಿಮ್ಮ ಕೈ ತೋರಿಸಿ ಎಂದು ಹೇಳುವುದಿಲ್ಲ, ಆದರೆ ಕೇಳ್ತಿದ್ದೇನೆ. ಎಲ್ಲವನ್ನೂ ಕಳೆದುಕೊಂಡೆ ಬ್ರದರ್, ಎಲ್ಲವೂ ಹೊರಟೋಯ್ತು ಬ್ರದರ್, ನನ್ನ ಜೀವಿತ ಬರಿದಾಗ್ಬಿಡ್ತು, ಕೈಯಲ್ಲಿ ಒಂದು ನಯ ಪೈಸ ಇಲ್ಲ ಎಂದು ಹೇಳುವಂಥವ್ರು ಯಾರಾದರೂ ಇದ್ದೀರಾ? ಆದರೆ ಒಂದು ಶುಭವಾರ್ತೆ ಹೇಳ್ತೇನೆ. ಅದಕ್ಕಿಂತ ಮುಂಚೆ ಒಂದು ಪ್ರಶ್ನೆ. ನಿಮ್ಮ ಪರ್ಸ್ ತುಂಬ ದುಡ್ಡಿರೋದು ನಿಮಗಿಷ್ಟವೋ ಅಥವಾ ಪರ್ಸ್ ಖಾಲಿಯಾಗಿರುವುದು ನಿಮಗಿಷ್ಟವೋ? ಏನಂತೀರಿ? ಇದು ನಮ್ಮ ಮಧ್ಯದಲ್ಲಿರುವ ಮಾತು. ನಾವೆಲ್ಲ ಒಂದೇ ಫ್ಯಾಮಿಲಿ ಅಲ್ಲವೋ? ಏನಂತೀರಿ ನೀವು? ಪರ್ಸ್ ತುಂಬ ದುಡ್ಡಿರುವಾಗ ಅಷ್ಟಕ್ಕೂ ಆ ಮಜನೇ ಬೇರೆ ಅಲ್ಲವೋ? ಆ ಧೈರ್ಯವೇ ಬೇರೆ ಅಲ್ಲವೋ? ಒಂದು 100 ರೂಪಾಯಿ ಏನಾದರೂ ಪಾಕೆಟಲ್ಲಿರುವುದಾದ್ರೆ ಅವನು ನಡೆಯೋದನ್ನು ನೋಡಬೇಕು, ಸಾಧಾರಣವಾಗಿರೋದಿಲ್ಲ. 1000 ರೂಪಾಯಿ ಆಗಲಿ ಇಲ್ಲವೇ 2000 ರೂಪಾಯಿ ನೋಟ್ ಏನಾದರೂ ಅವನ ಜೇಬಲ್ಲಿರುವುದಾದ್ರೆ ಆ ಜೇಬು ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಆ 2000 ರೂಪಾಯಿ ನೋಟ್ ಜೇಬೊಳಗಡೆ ಇರೋದು ಎಲ್ರಿಗೂ ಗೊತ್ತಾಗುತ್ತೆ. ಹಾಗೆ ಕಾಣಿಸುವಾಗ ಗಾಳಿಯಲ್ಲಿ ಹಾರಾಡ್ತಾನೆ, 2000 ರೂಪಾಯಿ ಪಾಕೆಟಲ್ಲಿದೆ ಎಂದು ಒಂಥರ ಹೆಮ್ಮೆಯಿಂದ ನಡೆಯುತ್ತಾನೆ. ಆದರೆ ಗಮನ ಕೊಟ್ಟು ಕೇಳಿರಿ, ನಾನು ಕಲಿತುಕೊಂಡ ಪಾಠ ಏನೆಂದರೆ, ನಾನು ನನ್ನ ಪರ್ಸ್ನಲ್ಲಿ ಪರ್ಸ್ ತುಂಬಾ ದುಡ್ಡು ಇರುವುದಕ್ಕಿಂತಲೂ ಪರ್ಸ್ ಖಾಲಿಯಾಗಿರುವಾಗಲೇ ನಾನು ಹ್ಯಾಪಿಯಾಗಿರುವುದನ್ನು ಕಲಿತುಕೊಂಡಿದ್ದೇನೆ. ಯಾಕೆ ಹೇಳ್ತೇನೆ ಕೇಳಿರಿ. ಪರ್ಸ್ ತುಂಬ ದುಡ್ಡಿರುವುದಾದರೆ ಅದಕ್ಕೆ ಆಗುವ ಗತಿ ಏನೆಂದು ಹೇಳಿ? ಏನಂತೀರಿ? ಪರ್ಸ್ ತುಂಬ ದುಡ್ಡಿರುವಾಗ ಕೊನೆಗೆ ಅದಕ್ಕಾಗುವ ಗತಿಯೇನು? ಒಂದಲ್ಲ ಒಂದು ದಿನ, ಚಿಕ್ಕ ಮಕ್ಕಳಿಗೂ ಕೂಡ ಗೊತ್ತು. ಏನ್ ಹೇಳ್ತಿದ್ದಾನೆ ಗೊತ್ತಾ? ಖಾಲಿ ಆಗ್ತದಂತೆ, ಖಾಲಿ ಆಗ್ತದೆ ಅನ್ನುತ್ತಾನೆ. ರೈಟ್. ಪರ್ಸ್ ತುಂಬ ದುಡ್ಡಿರುವುದಾದರೆ ಒಂದಲ್ಲ ಒಂದು ದಿವಸ ಖಾಲಿ ಆಗ್ತದೆ. ಪರ್ಸ್ನಲ್ಲಿ 10,000 ಇದೆ, ಅನಂತರ 8 ಆಗುತ್ತೆ, ಆನಂತರ 5,000 ಆಗುತ್ತೆ, ಆನಂತರ 2,000 ಆಗುತ್ತೆ, ಆನಂತರ 50 ರೂಪಾಯಿ ಆಗುತ್ತೆ, ಆನಂತರ 10 ರೂಪಾಯಿ ಆಗುತ್ತೆ, ಕೊನೆಗೇನಾಗುತ್ತೆ? ಪರ್ಸ್ ತೆಗೆದು ನೋಡಿದ್ರೆ ಖಾಲಿ. ಈ ರೀತಿ ತುಂಬಿಕೊಂಡಿರುವ ಪರ್ಸಿಗೆ ಒಂದು ದಿನ ಆಗುವಂತಹ ಗತಿಯೇನು? ಖಾಲಿಯಾಗುವುದು. ಒಪ್ಪಿಕೊಳ್ತೀರೋ? ರೈಟ್.
ಹಾಗೆಯೇ ಈಗ ಖಾಲಿಯಾಗಿರುವಂತಹ ಪರ್ಸಿಗೆ ಮುಂಬರುವಂತಹ ದಿನದಲ್ಲಿ ಆಗುವ ಗತಿಯೇನು? ಹೇಳಿರಿ. ಒಂದಲ್ಲ ಒಂದು ದಿವಸ ತುಂಬುವ ಅವಕಾಶ ಅದಕ್ಕೆ ಇದೆ. ಪರ್ಸ್ ಖಾಲಿಯಾಗುವುದಾದರೆ ಕೊನೆಗೆ ಅದಕ್ಕಾಗುವ ಗತಿಯೇನೆಂದರೆ ಒಂದಲ್ಲ ಒಂದು ದಿವಸ ತುಂಬಿಕೊಳ್ಳುತ್ತದೆ. ಈ ದಿನ ನಿಮ್ಮಲ್ಲಿ ಯಾರಾದರೂ ನನ್ನ ಪರ್ಸ್ ಖಾಲಿಯಾಗಿದೆ ಅನ್ನುವುದಾದರೆ ನಿಮಗೊಂದು ಶುಭವಾರ್ತೆ ಏನೆಂದರೆ ಅದು ತುಂಬಿಕೊಳ್ಳುವ ಒಂದು ದಿನ ಬರ್ಲಿಕ್ಕಿದೆ. ತುಂಬುವುದಾದರೆ ಮತ್ತೇನಾಗತ್ತೆ ಅದನ್ನು ಕೂಡ ಜ್ಞಾಪಕದಲ್ಲಿಟ್ಕೊಳ್ರಿ. ಪರ್ಸ್ ತುಂಬಬೇಕು ಅಂದುಕೊಳ್ಬೇಡಿ. ಅದು ತುಂಬುವುದಾದರೆ ಮತ್ತೆ ಖಾಲಿಯಾಗುತ್ತೆ. ಹಾಗಾಗಿ ಜೀವಿತದಲ್ಲಿ ಅದು ತುಂಬಿದೆ ಅಂದುಕೊಂಡು ಹ್ಯಾಪಿ ಆಗಬೇಡಿ, ಮತ್ತೆ ಅದು ಖಾಲಿ ಆಗುತ್ತೆ. ಎಂಟಿ ಆಗಿದೆ ಅಂದುಕೊಂಡು ಅಳಬೇಡಿ, ಅದು ಒಂದು ದಿನ ತುಂಬಿಕೊಳ್ಳುತ್ತೆ. ಅದಕ್ಕಾಗಿಯೇ ಎಂದೇ ಆಗಲಿ ಜಯ ಸಾಧಿಸಿದಾಗ ಗರ್ವ ಪಡಬೇಡಿರಿ. ಸೋಲುವ ಅವಕಾಶವಿರುತ್ತೆ. ಸೋಲಿಗೊಳಗಾದಾಗ ಕುಗ್ಗಿ ಹೋಗಬೇಡಿರಿ. ಜಯ ಹೊಂದುವಂತಹ ಭವಿಷ್ಯ ನಿಮ್ಮ ಮುಂದೆ ಇದೆ ಎಂದು ಮರೆಯಬೇಡಿರಿ. ಜೀವಿತದಲ್ಲಿ ಎಲ್ಲವನ್ನೂ ಹೊಂದಿಕೊಂಡಿರುವಂತಹ ದಾವೀದನು ಸಡನ್ ಆಗಿ ಏನೂ ಇಲ್ಲದವನಾಗ್ತಾನೆ. ಯಾಕೆ ದೇವರು ದಾವೀದನಿಗೆ ಅಂತಹ ಪರಿಸ್ಥಿತಿಯನ್ನು ಕೊಡುತ್ತಿದ್ದಾರೆ? ಅಂತಹ ಅನುಭವ ಹಾದು ಹೋದಾಗ ಮಾತ್ರವೇ ದಾವೀದನು ಮುಂಬರುವ ದಿನಗಳಲ್ಲಿ ಅದ್ಭುತವಾದ ಪರಿಪಾಲನೆಯನ್ನು ಕೊಡಬಲ್ಲನು. ಅದಕ್ಕಾಗಿಯೇ 13 ವರ್ಷಗಳವರೆಗೂ ದಾವೀದನು ಎಲ್ಲಾ ತರಹದ ಅನುಭವ ಹಾದು ಹೋಗ್ತಾನೆ. ದೇವರು ಕೊಡ್ತೇನೆಂದು ಹೇಳಿರುವಂತಹ ವಾಗ್ದಾನವಾಗಲಿ ಅಥವಾ ರಾಜ ಸಿಂಹಾಸನವಾಗಲಿ ತಕ್ಷಣ ಕೊಡಲಿಲ್ಲ. ಆದರೆ ಕೊಡ್ತಾರೆ. ಯಾವಾಗ ಕೊಡ್ತಾರೆ ಗೊತ್ತಾ? ಅದ್ಭುತವಾದ ಪರಿಪಾಲನೆ ದಾವೀದನು ಮಾಡಬಲ್ಲನು ಎನ್ನುವಂತಹ ನಿರ್ಧಾರಣೆಗೆ ದೇವರು ಬಂದಾಗ, ಖಚಿತತೆ ಉಂಟಾದಾಗ ದಾವೀದನಿಗೆ ಪರಿಪಾಲನೆ ಕೊಡ್ತಾರೆ. ಸಹೋದರ ಸಹೋದರಿ, ನಿಮಗೋಸ್ಕರ ದೇವರು ಕೂಡಿಟ್ಟಿರುವಂತಹ ಆಶೀರ್ವಾದಗಳನ್ನು ಖಂಡಿತವಾಗಿ ನಿಮಗೆ ಕೊಡ್ತಾರೆ. ಯಾವಾಗ? ಆ ಆಶೀರ್ವಾದಗಳನ್ನು ಅನುಭವಿಸುವುದಕ್ಕಾಗಿ, ಆಸ್ವಾದಿಸುವುದಕ್ಕಾಗಿ, ಆನಂದಿಸುವುದಕ್ಕಾಗಿ, ಎಲ್ಲರಿಗೂ ಹಂಚಿಕೊಡುವುದಕ್ಕಾಗಿ ತಕ್ಕಂತಹ ಮನಸ್ಸು ನೀವು ಹೊಂದಿಕೊಳ್ಳುವಾಗ ಎಂಬ ವಿಷಯವನ್ನು ಮರೆಯಬೇಡಿ ಪ್ರಿಯರೇ. ದಾವೀದನು 13 ವರ್ಷ ಕಷ್ಟ ಎದುರಿಸ್ತಾನೆ. ಯೋಸೇಫನು 13 ವರ್ಷ ಕಷ್ಟ ಎದುರಿಸುತ್ತಾನೆ. ಕಷ್ಟಕರವಾದಂತಹ ಕ್ಲಿಷ್ಟಕರವಾದಂತಹ ಪರಿಸ್ಥಿತಿಗಳನ್ನು ಅವರು ಹಾದು ಹೋಗಬೇಕಾಯಿತು. ಆದರೆ ಇವುಗಳೆಲ್ಲ ಅವರಿಗೆ ಮಾಡಿದ್ದೇನು ಗೊತ್ತಾ? ಅವರನ್ನು ಸ್ಥಿರವಾದ ಆತ್ಮಿಕತೆಯೊಳಗಡೆ ಕೊಂಡೊಯ್ದವು. ನೀವೆಂದಾದರೂ ಟಿಂಬರ್ ಡಿಪೋ ನೋಡಿದೀರಾ? ಸಾಧಾರಣವಾಗಿ ರೋಡಲ್ಲಿ ಹೋಗುವಾಗ ಟಿಂಬರ್ ಡಿಪೋಸ್ ಇರ್ತವೆ. ಆ ಟಿಂಬರ್ ಡಿಪೋಗೆ ನೀವು ಹೋಗಿದ್ದೀರಂದ್ಕೊಳ್ಳಿ. ಹಲಿಗೆಗಳನ್ನು ಅವರು ತರ್ತಾರೆ. ಮರಗಳನ್ನು ಕಡಿದ ನಂತರ ಅವುಗಳ ದಿಂಬಗಳನ್ನು ತಂದು ಕೆಲವೊಂದು ನೀರಲ್ಲಿ ಹಾಕ್ತಾರೆ, ತೊಟ್ಟಿಯೊಳಗಡೆ ಹಾಕ್ತಾರೆ. ದೊಡ್ಡ ದೊಡ್ಡ ಸಿಮೆಂಟಿನಿಂದ ಕಟ್ಟಿರುವಂತಹ ನೀರಿನ ತೊಟ್ಟಿ ಇರ್ತವೆ. ಆ ನೀರಿನ ತೊಟ್ಟಿಯೊಳಗಡೆ ಎಸೆಯುತ್ತಾರೆ. ನೀರಿನೊಳಗೆ ಅವು ನೆನೆಯುತ್ತಾ ಇರ್ತವೆ. ಹಾಗೆ ನೀರಲ್ಲಿ ನೆನೆದು ಬಿದ್ದಿರುವವುಗಳನ್ನು ಬಿಸಿಲಲ್ಲಿ ತಂದು ಹಾಕ್ತಾರೆ. ಅವು ಬಿಸಿಲಿಗೆ ಒಣಗುತ್ತಾ ಇರುತ್ತವೆ. ನಂತರ ಚಳಿಗಾಲ ಬರುತ್ತೆ. ಆ ನಂತರ ಬಿಸಿಲಲ್ಲಿ ಒಣಗಿರುವಂತಹ ಮರಗಳೆಲ್ಲ ಚಳಿಗಾಲದಲ್ಲಿ ಶ್ರಿಂಕ್ ಆಗ್ತಾ ಇರ್ತವೆ. ನೀರಲ್ಲಿ ನೆನೆಯಲು ಕೆಲವು ಮರಗಳನ್ನಿಟ್ಟರೆ ಬಿಸಿಲಲ್ಲಿ ಒಣಗಲು ಕೆಲವು ಮರಗಳನ್ನಿಡ್ತಾರೆ. ಹಾಗೆಯೇ ಚಳಿಗಾಲದಲ್ಲಿಯೂ ಕೂಡ ಶ್ರಿಂಕ್ ಆಗಲು ಕೆಲವೊಂದು ಇಡ್ತಾರೆ. ಆದರೆ ಈ ಟಿಂಬರ್ ಡಿಪೋದಲ್ಲಿರುವಂಥವರು ಏನ್ ಮಾಡ್ತಾರೆ ಎಂದರೆ ಅದೇ ಮರವನ್ನು ನೀರಲ್ಲಿ ಹಾಕಿ ಹಾಗೆ ಬಿಡ್ತಾರೆ. ಆನಂತರ ಬಿಸಿಲಲ್ಲಿ ತಂದು ಒಣಗಾಕ್ತಾರೆ. ಆನಂತರ ಚಳಿಗಾಲದಲ್ಲಿ ಕೂಡ ಹೊರಗೆ ತಂದು ಹಾಗೆ ಬಿಡ್ತಾರೆ. ಯಾಕೆ ಹೀಗೆ ಮಾಡ್ತಾರೆ ಹೇಳಿ? ಯಾಕೆ ಬಿಸಿಲಲ್ಲಿ ಒಣಗಬೇಕು, ಮಳೆಯಲ್ಲಿ ಒದ್ದೆ ಆಗಬೇಕು, ಆನಂತರ ಚಳಿಗಾಲದಲ್ಲಿ ಯಾಕೆ ಶ್ರಿಂಕ್ ಆಗಬೇಕು, ವಾಟರ್ ಒಳಗಡೆ ಯಾಕೆ ಸೋಕಾಗಬೇಕು? ಯಾಕೆ ಹೀಗೆ ಮಾಡ್ತಾರೆ? ಕೆಲಸ ಇಲ್ಲದಕ್ಕಾಗಿಯೋ? ಯಾಕೆ ಆ ಮರವನ್ನು, ಮರದ ಹಲಿಗೆಯನ್ನು ಇಲ್ಲವೇ ಮರದ ದಿಂಬವನ್ನು ಯಾಕೆ ನೀರಲ್ಲಿ ಒದ್ದೆ ಮಾಡಿ ಬಿಸಿಲಲ್ಲಿ ಒಣಗಾಕ್ತಾರೆ? ಏನ್ ಮಾಡ್ತಿದ್ದಾರೆ? ದಯವಿಟ್ಟು ಕೇಳಿ ಪ್ರಿಯರೇ. ಆ ಮರದ ಹಲಿಗೆಗಳ ವ್ಯಾಪಾರ ಮಾಡುವವರು ಮಾಡೋದೇನೆಂದರೆ ಆ ದಿಂಬವನ್ನು ಚೆನ್ನಾಗಿ ಕಟ್ ಮಾಡ್ತಾರೆ. ಹಾಗೆ ಕಟ್ ಮಾಡಿದ ನಂತರ ಬಾಗಿಲುಗಳನ್ನು ತಯಾರು ಮಾಡ್ತಾರೆ. ಅದರಿಂದ ಮಂಚ ತಯಾರು ಮಾಡ್ತಾರೆ, ಕುರ್ಚಿಗಳನ್ನು ತಯಾರು ಮಾಡ್ತಾರೆ, ಚೌಕಟ್ಟುಗಳನ್ನು ತಯಾರು ಮಾಡ್ತಾರೆ. ಈಗ ಜಾಗೃತೆಯಿಂದ ಕೇಳಿ. ಕೆಲವು ಸಂದರ್ಭದಲ್ಲಿ ನಿಮ್ಮ ಮನೆಗಿರುವ ಬಾಗಿಲು ಈಸಿಯಾಗಿ ನೀವು ಮುಚ್ಚಬಹುದು. ಆ ರೀತಿ ಈಸಿಯಾಗಿ ಬಾಗಿಲು ಮುಚ್ಚುವಂತಹ ಬಾಗಿಲು ಕೆಲವು ದಿನಗಳಾದ ನಂತರ ನೀವು ಎಷ್ಟೇ ಜೋರಾಗಿ ಮುಚ್ಚಿದ್ರೂ ಮುಚ್ಚಲ್ಲ. ಯಾಕೆ ಮುಚ್ಚಲ್ಲ ಹೇಳಿ? ಮೊದಲು ಬಾಗಿಲು ಹೀಗೆ ಸ್ಟ್ರೇಟ್ ಆಗಿರೋದು, ನಂತರ ಬೇಸಿಗೆ ಕಾಲ ಬಂದಾಗ ಹೀಗೇ ಬೆಂಡಾಗುತ್ತೆ. ಹಾಗೆ ಬೆಂಡಾಗಿರುವುದರಿಂದ ಬಾಗಿಲು ಮುಚ್ಚೋದಿಲ್ಲ. ಯಾಕೆ ಹೀಗೆ ಬೆಂಡಾಗುತ್ತೆ? ಹಾಗೆಯೇ ಚೌಕಟ್ಟಿದೆ ಅಂದ್ಕೊಳ್ಳಿ. ಚೆನ್ನಾಗಿ ಆ ಚೌಕಟ್ಟು ಸ್ಟ್ರೇಟ್ ಆಗಿರುತ್ತೆ. ಆ ನಂತರ ನೋಡಿ, ಆ ಚೌಕಟ್ಟಿಗೆ ನಾವು ಸಿಮೆಂಟ್ ಯಾವುದನ್ನು ಅಂಟಿಸಿದೀವೋ ಅದರ ಮಧ್ಯ ಗ್ಯಾಪ್ ಬರುತ್ತಾ ಇರುತ್ತೆ. ಯಾಕೆ ಆ ಗ್ಯಾಪ್ ಬರುತ್ತೆ? ಆ ಚೌಕಟ್ಟು ಬೆಂಡಾಗುತ್ತೆ. ಯಾಕೆ ಬೆಂಡಾಗುತ್ತೆ? ಯಾಕೆ ಬದಲಾಗುತ್ತೆ?
ಹಾಗೆ ಬೆಂಡಾದಾಗ ಅದರ ಬಾಗಿಲು ಮುಚ್ಚಲ್ಲ. ನಿಮಗೆ ತೊಂದರೆ ಆಗತ್ತೆ, ಬಲವಂತವಾಗಿ ಬಾಗಿಲು ಮುಚ್ಚಬೇಕಾಗತ್ತೆ. ಯಾಕೆ ಆ ರೀತಿ ಬೆಂಡಾಗುತ್ತೆ? ಸೀಸನ್ ತಕ್ಕಂತೆ ಅದು ಬದಲಾಗಲು ಕಾರಣವೇನೆಂದರೆ, ಅದು ಗತದಲ್ಲಿ ನೀರೊಳಗಡೆ ಅದು ನೆನೆಯಲಿಲ್ಲ, ಬಿಸಿಲಲ್ಲಿ ಅದು ಒಣಗಲಿಲ್ಲ, ಚಳಿಯಲ್ಲಿ ಅದು ಮುದುರಿಕೊಳ್ಳಲಿಲ್ಲ. ಈ ಸೀಸನ್ಸ್ಗಳನ್ನು ಅದು ಹಾದು ಹೋಗಲಿಲ್ಲ. ಅದಕ್ಕಾಗಿಯೇ ಸೀಸನ್ಸ್ಗಳನ್ನು ಹಾದು ಹೋಗಲಾರದಂತಹ ಮರದ ಹಲಿಗೆಯಿಂದ ನೀವು ಬಾಗಿಲು ತಯಾರು ಮಾಡುವುದಾದರೆ ಅದು ಖಂಡಿತವಾಗಿ ಬೆಂಡಾಗುತ್ತೆ. ಆದರೆ ಮುಂಚಿತವಾಗಿಯೇ ಅದು ಒದ್ದೆಯಾಗಿ, ಮುಂಚಿತವಾಗಿಯೇ ಅದಕ್ಕೆ ಸೋಕ್ ಮಾಡಿ, ಮುಂಚಿತವಾಗಿಯೇ ಬಿಸಿಲಲ್ಲಿ ಅದನ್ನು ಒಣಗಿಸಿ, ಮಳೆಗೆ ಒದ್ದೆಯಾಗಿ, ಚಳಿಗೆ ಶ್ರಿಂಕಾಗಿ, ಎಲ್ಲಾ ವಿಧದಲ್ಲಿ ಅದು ಅನುಭವಪೂರ್ವಕವಾಗಿ ಹಾದು ಹೋಗುವುದಾದರೆ, ಚೆನ್ನಾಗಿ ಅದನ್ನು ನೀವು ಕಟ್ ಮಾಡುವಾಗ, ಅದನ್ನು ಚೆನ್ನಾಗಿ ಮರದ ಹಲಿಗೆ ಮಾಡುವಾಗ, ಬಾಗಲಾಗಿ ಮಾಡಿದ್ರೆ ಬಾಗಲಾಗಿಯೇ ಇರುತ್ತೆ, ಕದಲುವುದೇ ಇಲ್ಲ. ಚೌಕಟ್ಟು ಮಾಡುವುದಾದ್ರೆ ಚೌಕಟ್ಟಾಗಿರುತ್ತೆ, ಮಾರ್ಪಡುವ ಆ ಪರಿಸ್ಥಿತಿ ಬರಲ್ಲ. ಮಂಚ ಮಾಡಿದ್ರೆ ಮಂಚ ಆಗಿರುತ್ತೆ, ಬದಲಾಗುವ ಚಾನ್ಸ್ ಇರಲ್ಲ. ಸೀಸನ್ ಯಾವುದೇ ಬರಬಹುದು, ಅದು ಒಂದೇ ಥರ ಇರುವಂಥದ್ದಾಗಿರುತ್ತೆ. ಈಗ ನಿಮಗೆ ಎಂಥ ಮರ ಬೇಕಾಗುತ್ತೆ ಹೇಳಿ? ಕಾಲಕ್ಕನುಗುಣವಾಗಿ ಬೆಂಡಾಗುವಂತಹ ಮರ ನಿಮಗೆ ಬೇಕಾಗುತ್ತೋ? ಯಾವುದೇ ಕಾಲ ಬಂದ್ರೂ ಕೂಡ ಸ್ವಲ್ಪವೂ ಕೂಡ ರೂಪರೇಖೆಯಲ್ಲಿ ಬದಲಾಗಲಾರದೆ ಸ್ಥಿರವಾಗಿರುವಂತಹ ಚೌಕಟ್ಟು ಬೇಕೋ, ಬಾಗಿಲು ಬೇಕೋ, ಮಂಚ ಬೇಕೋ? ನೀವೇ ಹೇಳಿ, ಯಾವುದನ್ನು ಕೋರಿಕೊಳ್ತೀರಿ ನೀವು? ಸ್ಥಿರವಾಗಿರುವುದನ್ನಲ್ಲವೇ? ಹಾಗೆಯೇ ದೇವರು ಕೂಡ ಸ್ಥಿರವಾಗಿರುವಂತಹ ಮನುಷ್ಯರನ್ನೇ ಕೋರಿಕೊಳ್ತಿದ್ದಾರೆ, ಕಾಲಕ್ಕನುಗುಣ ಕೊಡೆ ಹಿಡಿಯುವವರನ್ನಲ್ಲ. ದಿನೇ ದಿನೇ ಮಾತು ಬದಲಾಗ್ತವೆ, ಕ್ರಿಯೆ ಬದಲಾಗ್ತವೆ, ವ್ಯವಹಾರ ಬದಲಾಗ್ತವೆ, ಪ್ರವರ್ತನೆ ಬದಲಾಗ್ತವೆ. ಇದೇನು ನಿನ್ನೆವರೆಗೂ ಚೆನ್ನಾಗೇ ಇದನ್ನಲ್ಲ ಇವನು, ಈಗ ಯಾಕೆ ಹೀಗೆ ಮಾತಾಡ್ತಿದ್ದಾನೆ? ಬದಲಾಗಿದ್ದಾನೆ. ಹೀಗೆ ಮಾತಿನಲ್ಲಿ ಬದಲಾಗುವಂಥವರು, ಪ್ರವರ್ತನೆಯಲ್ಲಿ ಬದಲಾಗುವಂಥವರು, ಒಂದೊಂದು ದಿನ ಒಂದೊಂದು ಥರ ಬದಲಾಗುವಂಥವರಲ್ಲಿ ಯಾರನ್ನೂ ಕೂಡ ದೇವರು ಉಪಯೋಗಿಸಲು ಇಷ್ಟಪಡಲ್ಲ. ದೇವರು ಏನನ್ನು ಕೋರುತ್ತಿದ್ದಾರೆ ಗೊತ್ತಾ? ಸ್ಥಿರವಾದಂತಹ ಜೀವಿತ, ಸ್ಥಿರವಾದ ಮಾತಿರಬೇಕು, ಸ್ಥಿರವಾದ ವರ್ತನೆ ಇರಬೇಕು, ಸ್ಥಿರವಾದ ಉದ್ದೇಶ ಇರಬೇಕು, ಸ್ಥಿರವಾದ ವ್ಯಕ್ತಿತ್ವ ಇರಬೇಕು, ಸ್ಥಿರವಾದ ಆತ್ಮಿಕತೆ ಇರಬೇಕು, ಸ್ಥಿರವಾದ ಪರಿಶುದ್ಧತೆ ಇರಬೇಕು. ಇದನ್ನೇ ದೇವರು ಕೋರುತ್ತಿದ್ದಾರೆ. ಆ ಸ್ಥಿರತೆ ಬರಬೇಕಾದರೆ ಈಗೋ ಇಂತಹ ಪ್ರೋಸೆಸ್ ಹಾದು ಹೋಗಬೇಕು. ಜಾಗ್ರತೆಯಿಂದ ಗಮನಿಸಿ ನೋಡಿ. ಒಮ್ಮೆ ಸ್ಥಿರಗೊಂಡ ನಂತರ ದಾವೀದನು ಬದಲಾಗಲಿಲ್ಲ. ಈ ಹೋರಾಟವನ್ನೆಲ್ಲ ಹಾದು ಹೋದ ನಂತರ ದಾವೀದನು ಒಬ್ಬ ಅದ್ಭುತನಾದ ರಾಜನಾಗಿ ಪರಿಪಾಲಿಸಿದ. ಈ ಹೋರಾಟಗಳೆಲ್ಲ ಹಾದು ಹೋದ ನಂತರ ಯೋಸೇಫನು ಕೂಡ ಅದ್ಭುತನಾದ ಪ್ರಧಾನಮಂತ್ರಿಯಾಗಿ ಪರಿಪಾಲನೆ ಮಾಡಿದ. ಬೈಬಲಲ್ಲಿ ಒಂದು ಒಳ್ಳೆ ಮಾತಿದೆ, ದಾವೀದನು ತನ್ನ ಆಳ್ವಿಕೆಯ ಕಾಲದಲ್ಲಿ ದೇವರ ಚಿತ್ತದ ಪ್ರಕಾರ ಪ್ರಜೆಗಳಿಗೆ ಸೇವೆ ಸಲ್ಲಿಸಿದನು ಎಂಬುದಾಗಿ. ಏನಂತಿದೆ? ಅವನಿಗೆ ಕೊಡಲ್ಪಟ್ಟ ಆಳ್ವಿಕೆ ಕಾಲದಲ್ಲಿ ದಾವೀದನು ಪ್ರಜೆಗಳಿಗೆ ದೇವರ ಚಿತ್ತಾನುಸಾರವಾದಂತಹ ಸೇವೆ ಸಲ್ಲಿಸಿದ, ಪರಿಪಾಲನೆ ಮಾಡಿದ. ಕಾರಣ, ಸೀಸನ್ಸ್ಗಳನ್ನು ಹಾದು ಹೋದ. ಯೋಸೇಫನು ಕೂಡ ಹಾಗೆ ಇಡೀ ದೇಶಕ್ಕೆಲ್ಲ ಆಹಾರ ಒದಗಿಸಿಕೊಡ್ತಾನೆ, ತನ್ನ ಕುಟುಂಬಕ್ಕೂ ಆಹಾರ ಒದಗಿಸಿಕೊಡ್ತಾನೆ. ಕಷ್ಟ ಬಂದಾಗ ತನ್ನ ಕುಟುಂಬದವರಿಗೆಲ್ಲ ತಾನೇ ಪೋಷಿಸುತ್ತಾನೆ. ಕಾರಣ, ಅವನು ಕೂಡ ಸೀಸನ್ ಕಾಲ ಹಾದು ಹೋದ ನಂತರ ಕೊನೆಗೆ ಬರುಷ್ಟೊತ್ತಿಗೆ ದೇಶಕ್ಕೂ ತನ್ನ ಕುಟುಂಬಕ್ಕೂ ಆಧಾರವಾಗಿ ಮಾರ್ಪಡುತ್ತಾನೆ. ಸಹೋದರ ಸಹೋದರಿಯರೇ, ದೇವರು ನಿಮ್ಮನ್ನು ಕೂಡ ದೇಶಕ್ಕೆ, ನಿಮ್ಮ ಕುಟುಂಬಕ್ಕೆ, ನಿಮಗಿರುವ ಸಮಸ್ತಕ್ಕೆ ನಿಮ್ಮನ್ನು ಆಧಾರ ಮಾಡಬೇಕು ಎಂದು ಆಶಿಸುತ್ತಿದ್ದಾರೆ. ಆದರೆ ಅದಕ್ಕೋಸ್ಕರ ನೀವು ಬೆಲೆಯನ್ನು ಕಟ್ಟಬೇಕಾಗುತ್ತೆ. ಯಾವುದೋ ಆ ಬೆಲೆ? ಹೇಳಿದೇನಲ್ಲವೇ, ಮಳೆಯಲ್ಲಿ ಒದ್ದೆ ಆಗಬೇಕಾಗುತ್ತೆ, ಬಿಸಿಲಿಗೆ ಒಣಗಬೇಕಾಗುತ್ತೆ, ಚಳಿಗೆ ಶ್ರಿಂಕ್ ಆಗಬೇಕಾಗುತ್ತೆ. ಈ ಕಷ್ಟ, ಹೋರಾಟ ಎಲ್ಲ ಹಾದು ಹೋಗುವಾಗ ನೀವು ದೇವರಿಗೆ ಹೇಳಬಹುದು, ಯಾಕೆ ದೇವರೇ ಇಷ್ಟು ಕಷ್ಟ ನಾನು ಕೊಡ್ತಾ ಇದ್ದೀರಿ ಅನ್ನಬಹುದು. ಆ ಕಷ್ಟ ಅವಶ್ಯಕವಾಗಿವೆ. ಯಾಕೆ ದೇವರೇ ಇಷ್ಟೊಂದು ಆರ್ಥಿಕ ತೊಂದರೆ ಎಂದು ಹೇಳಬಹುದು, ಆ ಆರ್ಥಿಕ ತೊಂದರೆ ಅವಶ್ಯಕವಾಗಿದೆ. ಯಾಕೆ ದೇವರೇ ಈ ಅನಾರೋಗ್ಯ ಅನ್ನಬಹುದು, ಆ ಅನಾರೋಗ್ಯ ಅವಶ್ಯಕವಾಗಿದೆ. ಯಾಕೆ ದೇವರೇ ಈ ಅವಮಾನ ಎಂದು ಹೇಳಬಹುದು, ಆ ಅವಮಾನ ನಿಮಗೆ ಅವಶ್ಯಕವಾಗಿದೆ. ಯಾಕೆ ದೇವರೇ ಇದೆಲ್ಲ ಅನ್ನಬಹುದು, ನಿಮ್ಮನ್ನೊಬ್ಬ ಶ್ರೇಷ್ಠನಾದ ವ್ಯಕ್ತಿಯಾಗಿ ಮಾರ್ಪಡಿಸುವುದಕ್ಕೋಸ್ಕರ, ನಾನು ಆಶಿಸಿದಂತಹ ಒಬ್ಬ ಅದ್ಭುತನಾದ ವ್ಯಕ್ತಿಯಾಗಿ ನಿನ್ನನ್ನು ನೋಡಬೇಕೆಂದು ಇವುಗಳನ್ನು ಅನುಮತಿಸುತ್ತಿದ್ದೇನೆ. ಹಾಗೆ ದೇವರೇ ಅನುಮತಿಸುವಾಗ ಬೇಡ ಅನ್ನುವುದಕ್ಕೆ ನಾವ್ಯಾರು ಹೇಳಿ? ಆತನೇ ಪ್ರಾಣ ಕೊಡುವಷ್ಟು ಪ್ರೀತಿಸಿದ ದೇವರು ನಮ್ಮ ಜೀವಿತದಲ್ಲಿ ಕೆಲವೊಂದು ಕಷ್ಟಗಳನ್ನು, ಇಕ್ಕಟ್ಟು ಬಿಕ್ಕಟ್ಟುಗಳನ್ನು, ವ್ಯಾಧಿ ಬಾಧೆಗಳನ್ನು, ಆಪತ್ತುಗಳನ್ನು, ಅವಮಾನಗಳನ್ನು ಅನುಮತಿಸಿದಾಗ ನಾವ್ಯಾರು ಬೇಡ ಅನ್ನುವುದಕ್ಕೆ? ದಾವೀದನಿಗೆ ಕಷ್ಟ ಬರಲಿಲ್ಲವೋ? ಕಷ್ಟ ಬಂದವು. ಯೋಸೇಫನಿಗೆ ಕಷ್ಟ ಬರಲಿಲ್ಲವೋ? ಕಷ್ಟಗಳು ಬಂದವು. ದಾನಿಯೇಲನಿಗೆ ಕಷ್ಟ ಬರಲಿಲ್ಲವೋ? ಕಷ್ಟಗಳು ಬಂದವು. ಯೇಸು ಕ್ರಿಸ್ತನೇ ಈ ಭೂಲೋಕದಲ್ಲಿ ಸೇವೆ ಸಲ್ಲಿಸುವಾಗ ಆತನಿಗೆ ಕಷ್ಟ ಬರಲಿಲ್ಲವೋ? ಆತನಿಗೆ ಅವಮಾನ ಆಗಲಿಲ್ಲವೋ? ಆತನಿಗೆ ನಿಂದಿಸಲಿಲ್ಲವೋ? ಆತನನ್ನು ಪ್ರಶ್ನಿಸಲಿಲ್ಲವೋ? ಆತನನ್ನು ಬೆದರಿಸಲಿಲ್ಲವೋ? ಕೊನೆಗೆ ಆತನನ್ನು ಕೊಂದುಹಾಕಲಿಲ್ಲವೋ? ಯಶ್, ದೇವಕುಮಾರನಿಗೆ ಇವೆಲ್ಲ ತಪ್ಪಲಾರದಿರುವಾಗ ನಮಗೆ ಹೇಗೆ ತಪ್ಪುತ್ತವೆ ಹೇಳಿ? ಆದರೆ ಅಂತಿಮವಾಗಿ ಮಾತ್ರ ದೇವರು
ತನ್ನ ಹಸ್ತಕ್ಕೆ ತೆಗೆದುಕೊಂಡಿರುವ ತನ್ನ ಮಕ್ಕಳ ಮೂಲಕ ತನ್ನ ಚಿತ್ತವನ್ನು ನೆರವೇರಿಸುತ್ತಾರೆ, ತನ್ನ ನಾಮವನ್ನು ಘನಪಡಿಸಿಕೊಳ್ಳುತ್ತಾರೆ. ಬನ್ನಿ ಪ್ರಾರ್ಥಿಸೋಣ. ಪ್ರತಿಯೊಬ್ಬರು ಪ್ರಾರ್ಥನೆಯಲ್ಲಿ ಐಕ್ಯವಾಗಿರಬೇಕೆಂದು ಕೋರುತ್ತೇನೆ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಸೌಲನು ಆಕಸ್ಮಿಕವಾಗಿ ರಾಜನಾಗಿ ಆರಿಸಲ್ಪಡುತ್ತಾನೆ. ಆಪತ್ತು ಬಂದಾಗ, ಅಪಾಯ ಬಂದಾಗ, ಶತ್ರು ದಾಳಿ ಮಾಡಲು ಬಂದಾಗ ದೇಶಕ್ಕೆಲ್ಲ ಭಯ ಹುಟ್ಟಿಸುತ್ತಾನೆ, ಪ್ರಜೆಗಳಿಗೆಲ್ಲ ಭಯ ಹುಟ್ಟಿಸುತ್ತಾನೆ. ಈ ದಿನ ನಮ್ಮಲ್ಲಿಯೂ ಅಂಥವರಿದ್ದಾರೆ. ನೀವು ಆಶಿಸಿದಂತೆ ಜೀವಿಸಲಾರದೆ, ನೀವು ಆಶಿಸಿದಂತಹ ಆತ್ಮಿಕತೆ ತೋರ್ಪಡಿಸಲಾರದೆ, ತಮ್ಮ ಸುತ್ತಲಿರುವವರಿಗೆ ಬಾಧೆಪಡಿಸುವಂಥವರಿದ್ದಾರೆ, ಭಯ ಹುಟ್ಟಿಸುವಂಥವರಿದ್ದಾರೆ, ಬೆದರಿಸುವಂಥವರಿದ್ದಾರೆ. ಅದು ಸೌಲನ ಸ್ವಭಾವವಾಗಿದೆ. ಅಂತಹ ಸ್ವಭಾವವುಳ್ಳಂಥವರು ದೇವರೇ ಈ ದಿನ ತಮ್ಮ ಜೀವಿತವನ್ನು ಸರಿಪಡಿಸಿಕೊಳ್ಳಬೇಕು. ದಾವೀದನು ಧೈರ್ಯ ಕೊಡುವವನಾಗಿದ್ದ, ದಾವೀದನು ಭರವಸೆ ಕೊಡುವವನಾಗಿದ್ದ, ದಾವೀದನು ಧೈರ್ಯಪಡಿಸುವವನಾಗಿದ್ದ, ನಾನಿದ್ದೇನೆ ಎಂದು ಹೇಳುವವನಾಗಿದ್ದ, ಚಿಂತಿಸಬೇಡಿ ಎಂದು ಹೇಳುವಂಥವನಾಗಿದ್ದ. ಅಂತಹ ವ್ಯಕ್ತಿತ್ವ, ಅಂತಹ ಆತ್ಮಿಕ ತತ್ವ ಪ್ರತಿಯೊಬ್ಬರಿಗೂ ದಯಪಾಲಿಸಿರಿ. ಈ ದಿನ ಮತ್ತೊಂದು ಶ್ರೇಷ್ಠವಾದ ಸಂದೇಶ ನಮಗೆ ಕೊಟ್ಟಿದ್ದೀರಿ. ಯಾವ ವಾಗ್ದಾನವನ್ನು ದೇವರೇ ನೀವು ನಮ್ಮ ಜೀವಿತದಲ್ಲಿ ಮಾಡಿದ್ದೀರೋ ಆ ವಾಗ್ದಾನ ನಾವು ಸ್ವಾಧೀನ ಮಾಡಿಕೊಳ್ಳುವಂತಹ ಪ್ರಕ್ರಿಯೆಯಲ್ಲಿ ನಮ್ಮ ಜೀವಿತದಲ್ಲಿ ದೇವರೇ ಏರಿಳಿತ ಹಾದು ಹೋಗುವಂತೆ ಮಾಡ್ತೀರಿ, ಹೋರಾಟ ಎದುರಿಸುವಂತೆ ಮಾಡುತ್ತೀರಿ, ಅನೇಕ ಪರೀಕ್ಷೆಗಳನ್ನು ಹಾದು ಹೋಗುವಂತೆ ಮಾಡ್ತೀರಿ, ಅನೇಕ ಪರಿಸ್ಥಿತಿಗಳನ್ನು ಹಾದು ಹೋಗುವಂತೆ ಮಾಡ್ತೀರಿ. ಇದೆಲ್ಲವೂ ಕೂಡ ನಾವು ಸೇರಬೇಕಾದ ಗಮ್ಯಕ್ಕೆ ಸೇರುವುದಕ್ಕಾಗಿ ಮಾತ್ರವೇ, ಹೊಂದಿಕೊಳ್ಳಬೇಕಾದ ಸ್ಥಾನ ಸ್ಥಿತಿಯನ್ನು ಹೊಂದಿಕೊಳ್ಳುವುದಕ್ಕಾಗಿ ಮಾತ್ರವೇ ಆವರಿಸುತ್ತವೆ ಎಂಬ ವಾಸ್ತವವನ್ನು, ಸತ್ಯವನ್ನು ಗುರುತಿಸಿ ಗ್ರಹಿಸಿ ನಮ್ಮ ಆತ್ಮಿಕ ಯಾತ್ರೆಯಲ್ಲಿ ದೇವರೇ ಎಂತಹ ಪರಿಸ್ಥಿತಿ ನಾವು ಹಾದು ಹೋದಾಗ್ಯೂ ಕೂಡ ಚಿಂತಿಸದೆ, ಚಂಚಲಕ್ಕೊಳಗಾಗದೆ, ನಿಮ್ಮ ಮೇಲೆ ಆಧಾರಗೊಂಡು, ನಿಮ್ಮ ವಾಗ್ದಾನವನ್ನು ಬಿಗಿಯಾಗಿ ಹಿಡಿದುಕೊಂಡು, ನೀವು ನಮಗೆ ವಾಗ್ದಾನ ಮಾಡಿರುವ ವಾಗ್ದಾನವನ್ನು ಸ್ವಾಧೀನ ಮಾಡಿಕೊಳ್ಳುವವರೆಗೂ ನಾವು ನಂಬಿಕೆಯಲ್ಲಿ ಬಿದ್ದು ಹೋಗಲಾರದಂತೆ ಸಹಾಯ ಮಾಡಿರಿ. ಅದ್ಭುತವಾದ ಈ ಸಂದೇಶ ನೀವು ಪ್ರತಿಯೊಬ್ಬರ ಹೃದಯದಲ್ಲಿ ಬಿತ್ತಿರುವುದಕ್ಕಾಗಿ ನಿಮಗೆ ವಂದನೆಗಳು. ಆ ಬಿತ್ತನೆ ಬೆಳೆದು ದೊಡ್ಡದಾಗಿ ನಮ್ಮ ಜೀವಿತದಲ್ಲಿ ಅದ್ಭುತವಾದ ಆತ್ಮಿಕ ವೃಕ್ಷ ಕಾಣುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿರಿ. ದೇವರೇ, ನಿನ್ನ ಪ್ರಿಯ ಜನರ ಅನಾನುಕೂಲ ಪರಿಸ್ಥಿತಿ ನೋಡಿ ನಿರಾಶರಾಗದೆ, ನೀವು ಆಶ್ಚರ್ಯ ಕಾರ್ಯ ಮಾಡುವವರಾಗಿದ್ದೀರೆಂದು, ಅದ್ಭುತ ಸ್ವರೂಪನೆಂದು, ನಿಮಗೆ ಅಸಾಧ್ಯವಾದದ್ದು ಯಾವುದೊಂದು ಇಲ್ಲವೆಂದು ನಂಬಿಕೆಟ್ಟವರಾಗಿ ಅವರು ತಮ್ಮ ಜೀವಿತದಲ್ಲಿ ಜಯ ಹೊಂದುವಂತಹ ಕೃಪೆ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. दासा कल्वरी पोस्ट बॉक्स नंबर 30 कुक्कटपल्ली हैदराबाद 72